ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಏತಕ್ಕೆ ಈ ಬಿಗುಮಾನ ಬೊಗಸ ಏನು? ಏತಕ್ಕೆ ಈ ಬಿಗುಮ ಯಾವ ಥರ ಇದೆ? ಹಳೆ ಹೌದಾ? ಸರಿ, ಇದು ನಿಮ್ ಗೆಸ್ಸು, ಇದು ನಿಮ್ ಗೆಸ್ಸು. ಕರೆಕ್ಟ್? ಹಾಡಿದ್ದಂಗಿತ್ತು. ದಿಸ್ ಇಸ್ ವಾಟ್ ಐ ವಾಂಟ್ ಸೇ. ದಿಸ್ ಇಸ್ ಅವರ್ ಫಸ್ಟ್ ಅಚೀವ್ಮೆಂಟ್. ನಮ್ಮ ಚರಣ್ ರಾಜ್ ಅವರು ಈಸ್ ಅ ಮ್ಯೂಸಿಕಲಿ ಮ್ಯಾಜಿಕಲ್ ವಂಡರ್ ನನ್ನ ಪ್ರಕಾರ. ಆಸ್ ಅ ಟೆಕ್ನಿಷಿಯನ್ ನಮ್ಮ ಜೊತೆ ದಟ್ ಇಸ್ ವಾಟ್ ಐ ಆಮ್ ಟೆಲಿಂಗ್. ಖುಷಿ ಆಗುತ್ತೆ. ಇದನ್ನ ನಾವೇ ಕ್ರಿಯೇಟ್ ಮಾಡಿರೋದು ಸರ್ ಈ ಪಿಕ್ಚರ್ಗೆ. ದ ಫೀಲ್ ಇಸ್ ಬೇಸಿಕಲಿ ಆಸ್ ಐ ಸೆಡ್ ಇಟ್ ಹ್ಯಾಸ್ ಅ ವಿಂಟೇಜ್ ಟಚ್ ಇನ್ ಪರಾಕ್. ಪರಾಕ್ ಹ್ಯಾಸ್ ಅ ವಿಂಟೇಜ್ ಟಚ್. ದಟ್ ಇಸ್ ಸಮಥಿಂಗ್ ವಿಚ್ ಲಿಟಲ್ ಅನ್ಯೂಶುವಲ್. ಈಗ ಅದನ್ನ ಎಲ್ಲ ಕಡೆ ಯಾವಾಗಲೂ ನೋಡೋಕ್ಕಾಗಲ್ಲ, ನಮಗೂ ಯಾವಾಗಲೂ ಒಂದು ಸಿನಿಮಾ ಮಾಡೋಕ್ಕಾಗಲ್ಲ. ಬಹುಶಃ ಈ ಪಿಕ್ಚರಲ್ಲಿ ನನಗೆ ಸಿಕ್ಕಿರೋ ಒಂದು ಅವಕಾಶ ಅದು. ಅದನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀವಿ. ನಿಮಗೆ ಇಷ್ಟ ಆಯ್ತು ಸರ್ ಸಾಂಗ್ ಅದು? ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಮೋಸ್ಟ್ ಆಫ್ ದ ಬಾಯ್ಸ್ಗೆ ಯಾರ ಹತ್ರನಾರು ಹೇಳೋಕ್ಕೆ ಬಹಳ ಚೆನ್ನಾಗಿರುತ್ತೆ. ಅದೇ ಅದೇ ನನಗೆ ಇಷ್ಟ ಮೋಕ್ಷಿ. ಇಷ್ಟ ಆಗಿದೆ. ಇಟ್ಸ್ ಅ ಕ್ರಿಯೇಟೆಡ್ ಸಾಂಗ್. ವಿ ಆರ್ ಟೇಕಿಂಗ್ ದ ಆಡಿಯನ್ಸ್. ಅಂದರೆ ಆವಾಗ ಹೇಗಿತ್ತು, ಆವಾಗ ಒಂದು ಇದ್ದಿದ್ರೆ ಇದು ಬಹುಶಃ ಪಿಕ್ಚರಲ್ಲಿ ಯಾವ್ದಾದ್ರು ಒಂದು ಪಿಕ್ಚರ್ ಆಗಿರ್ಬೋದು, ಆ ಪಿಕ್ಚರಿಂದ ಒಂದು ಸಾಂಗ್ ಆಗಿರ್ಬೋದು, ಅಥವಾ ಅಲ್ಲೇ ಕ್ರಿಯೇಟ್ ಆಗಿರ್ಬೋದು. ಇದಕ್ಕೆಲ್ಲ ಉತ್ತರ ಆಮೇಲೆ ಗೊತ್ತಾಗುತ್ತೆ. ಬಿಗುಮಾನ ಏತಕ್ಕೆ ಅಂತ ಒಂದು ಹಳೆ ಸಾಂಗ್ ಇತ್ತು. ಇದೇ ರೀತಿ ಹೊಸದು ಕ್ರಿಯೇಟ್ ಆಗುತ್ತಾ ಇಡೀ ಸಿನಿಮಾದಲ್ಲಿ? ಗೊತ್ತಿಲ್ಲ ಸರ್, ಸದ್ಯಕ್ಕೆ ಅದು ಹೇಳೋಕ್ಕಾಗಕ್ಕಿಲ್ಲ ಸರ್. ಅದು ಏನು ಅಂತ ಸದ್ಯಕ್ಕೆ ಐ ವೋಂಟ್ ಬಿ ಏಬಲ್ ಟು ಲೆಟ್ ಯು ನೋ ದಟ್ ಬಿಕಾಸ್ ಐ ನೀಡ್ ಟು ಡಿಸ್ಕಸ್ ವಿತ್ ದ ಟೀಮ್ ಬಿಫೋರ್ ಆನ್ಸರಿಂಗ್ ದೋಸ್ ಕ್ವೆಶನ್ಸ್. ಬಟ್ ಆಬ್ವಿಯಸ್ಲಿ ನೋಡ್ತೀರಾ ಸರ್, ಇಟ್ಸ್ ಗೋನ್ ಬಿ ವೆರಿ ಎಕ್ಸೈಟಿಂಗ್, ಅ ವೆರಿ ಅನ್ಯೂಶುವಲ್ ವೇ ಆಫ್ ಹ್ಯಾವಿಂಗ್ ದಿಸ್ ಎಕ್ಸ್ಪೀರಿಯನ್ಸ್ ವೈಲ್ ವಾಚಿಂಗ್ ಪರಾಕ್. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಖುಷಿ ಆಗುತ್ತೆ ಎಲ್ರಿಗೂ ಅಂತ ಅಂದ್ಕೊಂಡು ಈಗ ಸದ್ಯಕ್ಕೆ ಕೆಲಸ ಮಾಡಬೇಕು. ಅಷ್ಟು ಮಾತ್ರ ಮಾಡ್ತೀನಿ ಸರ್ ನಾನು. ಸುಮಾರು 1975 ಆ ಟೈಮಲ್ಲಪ್ಪ. 1975 ಯಾ ಸಾಕು ಅಷ್ಟು. Men always look good. That is true. ಏನಪ್ಪ ಗಂಡಸರು? So it's a good movie.